ಅವರು ಮೂರ್ಖರು ಅಂತೀನಿ. ನಾನಲ್ಲ ಈಗ ಮೂರ್ಖ, ನಾನು ಮೂರ್ಖ ಅಂತ ಚಿಕ್ಕ ವಯಸ್ಸಿನಲ್ಲಿದ್ದೆ. ಈ ಸಾಮಾನ್ಯ ಜ್ಞಾನ ಬಂದಮೇಲೆ ನಾನು ಮೂರ್ಖ ಆಗಿಲ್ಲ, ಅವರು ಮೂರ್ಖರು ಅಂತೀನಿ. ಅಲ್ಲಮ್ಮ, ಈಗ ನಾನು ಈಗ ಸುಮ್ಮನೆ ಸಣ್ಣ ಉದಾಹರಣೆ ಕೊಡ್ತೀನಿ. ಈಗ ಈ ವಯಸ್ಸಿನಲ್ಲಿ ನನಗೆ ಹಾರ್ಟ್ ಪ್ರಾಬ್ಲಮ್ಮು ಇದೆ, ಎಲ್ಲ ಇದ್ದಾವೆ, ಎಷ್ಟು ಕಾಯಿಲೆ ಹೇಳಿ. ಎಲ್ಲೋ ಹೋಗ್ತೀನಿ, ನನ್ನ ಶ್ರೀಮತಿ ಬಂದಿರಲ್ಲ, ನಮ್ಮವ್ರು ಯಾರೂ ಬಂದಿರಲ್ಲ, ಎಲ್ಲೋ ಮಲಗಿರ್ತೀನಿ ಯಾವುದೋ ಆಸ್ಪತ್ರೆಯಲ್ಲಿ. ಈ ವಿಚಾರಗಳನ್ನು ಅವನಿಗೆ ಮಲಗೊಳಕ್ಕೆ ಮುಂಚೆ ಹೇಳ್ಬಿಟ್ರೆ, ಹಿಂಗೆಲ್ಲ ಇದೆಯಪ್ಪ, ಏನು ಹೆಚ್ಚು ಕಡಿಮೆ ಅವ್ರು ನೋಡ್ಕೊಂತ ಹೇಳ್ಬಿಟ್ರೆ ಅನುಕೂಲ ನಮ್ಗೆ ಅವ್ರಿಗೆ. ನಮಗೆ ಆಮೇಲೆ ನಾವು ಯಾಕೆ ಸಣ್ಣವನಾಗ್ತೀನಿ ಅವಾಗ? ಆಮೇಲೆ ವಯಸ್ಸು ಹೇಳ್ಕೊಳ್ಳೋದಕ್ಕೂ ಸಂಕೋಚ ಪಡ್ತಾರೆ. ವಯಸ್ಸು ಆಗಬೇಕು, 50 ಆದಮೇಲೆ 50, 60 ಆಗ್ಬೇಕು, 60 ಆದಮೇಲೆ 61 ಆಗಬೇಕು. ಅದಾಗೆ ಅವ್ರು ಹೇಳ್ಕೊಂಡು ಅಷ್ಟು. ನಾನು ಯಾಕೆಂದರೆ ಕ್ಲಾರಿಟಿ ಇರಲಿ, ಸತ್ಯಕ್ಕೆ ಹತ್ರ ಇರಿ, ಬದುಕೋಣ. ಆಮೇಲೆ ಇನ್ನೊಬ್ಬನ್ನು ನೋಡಿ ಕರ್ಬೇಡಿ, ಮೇಲಿರೋರನ್ನ. ಕೆಳಗಿರೋರನ್ನ ನೋಡಿ ದುಃಖ ಪಡಿ. ನಾನು ಎಷ್ಟು ಚೆನ್ನಾಗಿದ್ದೀನಿ, ಅವನಿಗೆ ಸೈಕಲ್ಲು ಇಲ್ಲ, ಅವನಿಗೆ. ಆಮೇಲೆ ಅದನ್ನು ಸಂಕಟ ಪಡಬೇಡಿ. ಅವ್ರಿಗೇನಾದ್ರು ಸಹಾಯ ಮಾಡೋಕ್ಕೆ ಸಾಧ್ಯವಾದರೆ ಮಾಡಿ, ಮಾಡೋಕ್ಕಾಗಿದ್ರೆ ಸುಮ್ಮನಿದ್ಬಿಡಿ. ಆ ಹೊಟ್ಟೆ ಊರಿ ನೋಡಿಕೊಂಡು ಸಂಕಟ ಪಟ್ಕೊಂಡು ಇನ್ನೊಂದಷ್ಟು ಕಾಯಿಲೆ ಯಾಕೆ ತರಿಸ್ಕೊತೀರ?